ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಈ ದಿನ ನಿಮಗೆ ಮಧುರವಾದ ದಿನ, ಆಶೀರ್ವಾದವಾದ ದಿನ, ನಿಮ್ಮ ಕಾರ್ಯ ಸಫಲವಾಗುವ ದಿನ, ದೇವರು ನಿಮಗೆ ಜಯ ಕೊಡುವ ದಿನ. ಆದ್ದರಿಂದ ಭಯಪಡಬೇಡಿ. ಯೇಸು ಸಂಗಡ ಇದ್ದರೆ ಎಲ್ಲ ದಿನಗಳು ಒಳ್ಳೆಯ ದಿನಗಳೇ, ಎಲ್ಲ ಸಮಯವೂ ಒಳ್ಳೆ ಸಮಯವೇ. ಆತನು ಸಂಗಡ ಇದ್ದು ನಿಮ್ಮ ಕಾರ್ಯವನ್ನು ಸಫಲ ಮಾಡುವನು. ಭಯಪಡಬೇಡಿರಿ. ಪ್ರಕೃತಿಗೆ ಮೀರಿದ ಕಾರ್ಯಗಳನ್ನು ಆತನು ನಿಮಗಾಗಿ ಮಾಡುವನು. ಸನ್ನಿವೇಶವನ್ನು ನೋಡಿದರೆ ಒಂದು ರೀತಿ ಇದೆ ಅಂದುಕೊಳ್ಳುತ್ತೀರಾ? ನೀವು ಯೇಸುವಿನ ಬಳಿ ಒಂದು ಪ್ರಾರ್ಥನೆ ಮಾಡಿ ನೋಡಿರಿ, ಸನ್ನಿವೇಶಗಳು ತಲೆಕೆಳಕಾಗಿ ಮಾರ್ಪಡುತ್ತದೆ. ಸತ್ಯವೇದದಲ್ಲಿ ಅಂತಹ ಒಂದು ಸಂಭವ ಇದೆ. 1 ಸಮುವೇಲನು 12ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಪ್ರವಾದಿಯಾದ ಸಮುವೇಲನು ದೇವ ಜನರನ್ನು ನೋಡಿ ಹೇಳುತ್ತಾನೆ, ಈಗ ಯೆಹೋವನು ನಿಮ್ಮ ಕಣ್ಣು ಮುಂದೆ ಮಾಡುವ ಮಹತ್ಕಾರ್ಯವನ್ನು ಹತ್ತಿರ ಬಂದು ನೋಡಿರಿ. ಕರ್ತನು ನಿಮಗೆ ಮಾಡುವ ಮಹತ್ಕಾರ್ಯವನ್ನು ನೋಡಿರಿ. ಇಂದು ನಿಮ್ಮ ನೋಡಿ ಹೇಳುತ್ತಾರೆ, ನಾನು ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ, ನನ್ನ ಮಗನೇ, ನನ್ನ ಮಗಳೇ, ಕರ್ತನು ನಿಮಗೆ ಮಾಡುವಂತ ಮಹತ್ಕಾರ್ಯವನ್ನು ನೀವು ಇಂದು ನೋಡುತ್ತೀರಿ. ನೀವು ನಿಂತು ನೋಡಿರಿ ಕರ್ತನು ಮಾಡುವ ಮಹತ್ಕಾರ್ಯ. ಏನು ಮಹತ್ಕಾರ್ಯ ನಡೆಯಿತು? ಅಲ್ಲಿ ಸಮುವೇಲನು ಕರ್ತನನ್ನು ನೋಡಿ ಮೊರೆ ಇಟ್ಟನಂತೆ. 18ನೇ ವಾಕ್ಯದಲ್ಲಿ ಇದೆ, ದೇವರು ಗುಡುಗುಗಳನ್ನು ಬರಮಾಡುತ್ತಾರೆ, ಮಳೆಯನ್ನು ಬರಮಾಡುತ್ತಾರೆ. ಮಳೆ ಬರುವ ವಾತಾವರಣವೇ ಇಲ್ಲ. ಆದರೆ ಸಮುವೇಲನು ಮೊರೆಯಿಟ್ಟ ಕೂಡಲೇ ತಕ್ಷಣ ಮೋಡ ಬರುತ್ತಿದೆ, ಮಿಂಚು ಬರುತ್ತಿದೆ, ಗುಡುಗು ಬರುತ್ತಿದೆ, ಮಳೆ ಸುರಿಯುತ್ತಿದೆ. ಪ್ರಕೃತಿಗೆ ಮೀರಿದ ಒಂದು ಅದ್ಭುತ ನಡೆಯುತ್ತಿದೆ. ಜನರೆಲ್ಲ ತಕ್ಷಣ ಕರ್ತನ ಕುರಿತಾದ ಭಯವುಳ್ಳವರಾಗುತ್ತಾರೆ ಎಂಬುದಾಗಿ ಆ ಸಂಭವವು ಹೇಳಲ್ಪಟ್ಟಿದೆ. ಅವನ ಪ್ರಾರ್ಥನೆಯಿಂದ ತಕ್ಷಣ ಪರಿಸ್ಥಿತಿ ಬದಲಾಗುತ್ತಿದೆ. ಇಂದು ನಿಮ್ಮ ಪರಿಸ್ಥಿತಿ ಏನು? ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ಇಲ್ಲ ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನಿಮ್ಮ ಸೇವೆಯಲ್ಲಿ ನಿಮ್ಮ ಪರಿಸ್ಥಿತಿ ನಿಮ್ಮನ್ನು ಭಯಪಡಿಸುವ ಹಾಗೆ, ಕಳವಳಗೊಳಿಸುವ ಹಾಗೆ ಇದೆಯಾ? ಸಮುವೇಲನು ಪ್ರಾರ್ಥನೆಯನ್ನೇ ಮಾಡಿದನು. ಇಂದು ನೀವು ಪ್ರಾರ್ಥಿಸಿ, ಎಲ್ಲ ಪರಿಸ್ಥಿತಿಯನ್ನು ದೇವರು ಬದಲಾಯಿಸುವರು. ನೀವು ನಿಂತು ನೋಡಿರಿ ಇಂದು ಕರ್ತನು ನಿಮಗೆ ಮಾಡುವ ಅದ್ಭುತವನ್ನು. ಇಂದು ನಿಮಗೊಂದು ಅದ್ಭುತವು ನಡೆಯುವುದಕ್ಕಿದೆ. ಭಯಪಡುವ ಸನ್ನಿವೇಶಗಳೆಲ್ಲ ಬದಲಾಗಲಿಕ್ಕಿದೆ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು ಎಂಬುದನ್ನು ಪ್ರಕಟಿಸಲಿಕ್ಕಿದ್ದಾರೆ. ನಂಬಿಕೆಯಿಂದ ನೀವು ಪ್ರಾರ್ಥಿಸಿದರೆ ಸಾಕು, ತಕ್ಷಣ ಬದಲಾವಣೆ ಉಂಟಾಗುವುದನ್ನು ನೀವು ನೋಡಬಹುದು. ನನ್ನ ಸೇವೆ ಹಾದಿಯಲ್ಲಿ ಅಂತಹ ಅನೇಕವನ್ನು ನಾನು ನೋಡಿದ್ದೇನೆ. ಮಳೆ ಭಯಂಕರವಾದ ಮೋಡದೊಟ್ಟಿಗೆ ಬಂದು ಹಾಗೆ ಸುರಿಯುತ್ತದೆ. ಭಯಂಕರವಾದಂತ ಪರಿಸ್ಥಿತಿ. ಆ ಸಮಯದಲ್ಲಿ ನಾವು ಪ್ರಾರ್ಥಿಸಿದೊಡನೆ ಮೋಡವೆಲ್ಲವೂ ಕೂಡ ಹೋಗಿ ಕೂಟ ನಡೆಸಲು ತಡೆಯಿಲ್ಲದಂತೆ ಕರ್ತನು ಎಲ್ಲವನ್ನು ಬದಲಾಯಿಸಿ ಕೊಡುವುದನ್ನು ನನ್ನ ಸೇವೆ ಹಾದಿಯಲ್ಲಿ ಅನೇಕ ಸಮಯ ನಾನು ನೋಡಿದ್ದೇನೆ. ಪ್ರಕೃತಿಗೆ ಮೀರಿದ ಅದ್ಭುತಗಳನ್ನು ನಿಮಗೆ ಮಾಡುವನು. ಮೇಘದ ಹಾಗೆ ಹೊರಟು ಬರುವ ಉಪದ್ರವಗಳು, ಇಕ್ಕಟ್ಟುಗಳು ನೀಗುತ್ತವೆ. ಇಲ್ಲ, ನಿಮಗಾಗಿ ಮಳೆ ಸುರಿಸುವುದಕ್ಕೆ ಮೋಡವನ್ನು ಕಳುಹಿಸುವನು. ಮೋಡವನ್ನು ಕಳುಹಿಸಲು ಸಾಧ್ಯ, ಮೋಡವನ್ನು ನೀಗಿಸಲು ಆತನಿಂದ ಸಾಧ್ಯ. ಆತನು ಅದ್ಭುತ ಮಾಡುವ ದೇವರು. ಅದಕ್ಕೆ ಒಂದು ಪ್ರಾರ್ಥನೆ ಮಾಡಿದರೆ ಸಾಕು. ಯೇಸುವೇ ನನಗೆ ಸಹಾಯ ಮಾಡು, ಅಷ್ಟೇ. ಈಗ ಪ್ರಾರ್ಥಿಸೋಣವಾ? ಯೇಸುವೇ ನನಗೆ ಸಹಾಯ ಮಾಡು ಎಂದು ಪ್ರಾರ್ಥಿಸುವ ಈ ಮಗನು, ಈ ಮಗಳಿಗಾಗಿ ಪ್ರಾರ್ಥಿಸುತ್ತೇನಪ್ಪ. ಅವರ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಬೇಕು. ಅವರ ಸಮಸ್ಯೆ ಮಾರ್ಪಡಲು, ವ್ಯಾಧಿಯು ನೀಗಲು, ಅವಶ್ಯಕತೆ ಸಂಧಿಸಲ್ಪಡಲು, ಈ ಇಕ್ಕಟ್ಟು ಮಾರ್ಪಡಲು ಇಂದು ಅವರಿಗೊಂದು ಅದ್ಭುತ ಅಗತ್ಯ. ಯೇಸು ಕ್ರಿಸ್ತನ ನಾಮದಲ್ಲಿ ಆ ಅದ್ಭುತವು ನಡೆಯಲಿ. ಅವರನ್ನು ಸಂತೋಷಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.